ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ಪರೋ ಅವ್ಯಕ್ತ ದಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ. ಭಗವದ್ಗೀತೆಯ 2ನೇ ಅಧ್ಯಾಯ 50 ಶ್ಲೋಕಗಳು ಆಗಿದೆ. 51ನೇ ಶ್ಲೋಕವನ್ನು ಇವತ್ತು ನೋಡೋಣ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚನ್ತ್ಯನಾಮಯಂ. ಇಲ್ಲಿ ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ. ಬುದ್ಧಿವಂತರಾದವರು ಏನು ಮಾಡ್ತಾರೆ ಅಂತಂದರೆ, ಜನ್ಮಕ್ಕೆ ಹೇತುವಾಗಿರ್ತಕ್ಕಂತಹ ಕರ್ಮದ ಫಲವನ್ನು ತ್ಯಾಗ ಮಾಡ್ತಾರೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಯಾತಕ್ಕೆ ನಮಗೆ ಈ ಜನ್ಮಾದಿಗಳು ಹೇಗೆ ಉಂಟಾಗತ್ತೆ ಅಂತಕ್ಕಂಥದ್ದು ಹಿಂದಿನ ಅನೇಕ ಶ್ಲೋಕಗಳಲ್ಲೂ ಕೂಡ ಭಗವಂತ ಅರ್ಜುನನ್ನ ನಿಮಿತ್ತವಾಗಿ ಇಟ್ಕೊಂಡು ಹೇಳಿದ್ದಾನೆ. ಇಲ್ಲಿ ಕೂಡ ಪದೇ ಪದೇ ಒತ್ತಿ ಯಾಕೆ ಹೇಳ್ತೇನೆ ಅಂತಂದರೆ, ಕೆಲವು ವಿಚಾರಗಳನ್ನು ಅನೇಕ ಸರಿ ಕೇಳಿದ್ರೆ ಮಾತ್ರ ನಮ್ಗೆ ಅರ್ಥ ಆಗೋದು. ಹಾಗಾಗಿ ಹೇಳ್ತಾ ಇದ್ದಾನೆ, ಬುದ್ಧಿಯುಕ್ತರಾಗಿರ್ತಕ್ಕಂಥವರು ಕರ್ಮದ ಫಲವನ್ನು ಬಿಟ್ಟು ಕರ್ಮವನ್ನು ಮಾಡ್ತಾರೆ. ಜನ್ಮ ಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತಿ ಅನಾಮಯಂ. ಅನಾಮಯಂ ಅಂತಂದ್ರೆ ಮೋಕ್ಷವನ್ನ, ಅನಾಮಯ ಅಂತಂದ್ರೆ ಎಣಿಕೆ ಇಲ್ಲದಂಥ ಕೂಡ ಅರ್ಥವನ್ನ ತೊಳ್ಬೋದು. ಬೇರೆ ಇದಕ್ಕಾದ್ರೆ ಒಂದು ಲಿಮಿಟೇಷನ್ ಇದೆ. ಯಾವುದೋ ನೀವು ಮಾಡಿದ್ದ ಪಾಪ ಪುಣ್ಯಗಳು ಅಂತಕ್ಕಂಥದ್ದು, ಪುಣ್ಯ ಮಾಡಿದ್ರು ಕೂಡ ಅದು ಕೆಲವು ಕಾಲ ಫಲವನ್ನು ಕೊಡುತ್ತೆ, ಕೆಟ್ಟದ್ದು ಮಾಡಿದ್ರು ಕೂಡ ಕೆಲವು ಕಾಲ ಫಲವನ್ನು ಕೊಡ್ತಕ್ಕದ್ದು. ಆದರೆ ನಮಗೆ ಬ್ರಹ್ಮಜ್ಞಾನ ಉಂಟಾಯಿತು ಅಂತಂದ್ರೆ ಮೋಕ್ಷ. ಮೋಕ್ಷ ಬ್ರಹ್ಮಜ್ಞಾನ ಅಂತಂದ್ರೆ ಏನು ಅಂತಂದ್ರೆ, ಕೇವಲ ನಿಮಿತ್ತವಾಗಿ ನಾನು ಈ ಕೆಲಸನ ಮಾಡ್ತೀನಪ್ಪ ಅಂತ ಹೇಳಿ ಯಾರಲ್ಲಿ ಮನಸ್ಸಿನಲ್ಲಿ ಮೂಡತ್ತೋ, ಈಶ್ವರಾರ್ಪಣ ಅಥವಾ ಕೃಷ್ಣಾರ್ಪಣ ಬುದ್ಧಿಯಿಂದ ಕೆಲಸ ಮಾಡ್ತಾರೋ ಅಂಥವರು ಮುಕ್ತರಾಗೋದಕ್ಕೆ ಸಾಧನ ಆಗತ್ತೆ. ಯಾಕೆ ಅಂತಂದರೆ, ನಮಗೆ ಬಂಧನ ಮಾಡ್ತಕ್ಕಂಥದ್ದು ಯಾವುದು, ನಾನು ಮಾಡಿದೆ, ಇದು ನನ್ನದು ಅಂತಕ್ಕಂಥದ್ದು ಯಾವಾಗ ಉಂಟಾಗುತ್ತೋ ಅವಾಗೆ ನಮಗೆ ಸುಖ ದುಃಖ ಅಂತಕ್ಕಂಥದ್ದು ಉಂಟಾಗತ್ತೆ. ಅಥವಾ ಬೇರೆ ಪದಗಳಲ್ಲಿ ಹೇಳಬೇಕು ಅಂತಂದರೆ, ನಮಗೆ ಸುಖ ದುಃಖ ಉಂಟಾಗೋದು ಯಾವುದರಿಂದ, ಏಷಣತ್ರಯಗಳಿಂದ. ಏಷಣತ್ರಯ ಅಂದರೆ ಏನು, 3 ರೀತಿಯಾದಂತಹ ಬಯಕೆಗಳು. ಯಾವುದದು 3 ರೀತಿಯಾದಂತಹ ಬಯಕೆಗಳು, ಪುತ್ರೇಷಣ, ವಿತ್ತೇಷಣ, ಲೋಕೇಶಣ. ಅಂದರೆ ಮಕ್ಕಳ ಮೇಲೆ, ಮಕ್ಕಳು ಅಂತಂದರೆ ಸಂಸಾರದ ಮೇಲೆ ಮೋಹ, ಹಣದ ವಿತ್ತೇಷಣ ಅಂದರೆ ಧನದ ಮೇಲೆ, ಐಶ್ವರ್ಯ ರೂಪವಾದ ಮೇಲೆ ಮೋಹ, ಲೋಕೇಶಣ ಲೋಕದ ಮೇಲಿಂದ ನಮಗೆ ಒಂದು ವ್ಯಾಮೋಹ, ಅಂದರೆ ನನಗೆ ಯಾರೋ ಗೌರವ ಕೊಡಬೇಕು, ಯಾರೋ ಪ್ರೀತಿ ಮಾಡಬೇಕು, ಯಾರೋ ಒಂದು ಪದವಿ ಕೊಡಬೇಕು ಇತ್ಯಾದಿ ಯಾವುದೇ ರೀತಿಯಾದಂತಹ ಒಂದು ಅಭಿಮಾನ ಪ್ರೀತಿ ಉಂಟಾದರೆ ಇವೇ ನಮಗೆ ಬಂಧನಕ್ಕೆ ಕಾರಣವಾಗುತ್ತೆ. ಆದರೆ ನಮಗೆ ಸಾಧ್ಯವಾದಷ್ಟು ನಮ್ಮ ಯೋಗ್ಯತಾನುಸಾರ, ಅಂದರೆ ನಮಗೆ ಎಷ್ಟು ಕೆಪಾಸಿಟಿ, ಎಷ್ಟು ಲಿಮಿಟ್ ಇದೆಯೋ ಅದಕ್ಕನುಸಾರವಾಗಿ ಕರ್ಮವನ್ನು ಮಾಡುತ್ತಾ ಅದಕ್ಕೆ ಫಲವನ್ನು ಅಪೇಕ್ಷೆ ಪಡದೇ ಇರತಕ್ಕಂಥದ್ದು ಏಷಣತ್ರಯ ವಿಮುಕ್ತಾಹ ಅಂತ ಹೇಳಿ. ಅದನ್ನೇ ಮುಂದೆ ಹೇಳ್ತಾ ಇದ್ದಾನೆ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ
ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಯಾವಾಗ ನಿನ್ನ ಬುದ್ಧಿ ಮೋಹ ಕಲಿಲವನ್ನು ದಾಟುವುದೋ, ಯದಾತೆ ಮೋಹ ಕಲಿಲಂ, ಕಲಿಲಂ ಅಂದ್ರೆ ಕಲ್ಮಶ, ಕಲ್ಮಶವನ್ನ ಬಿಟ್ಟು ಮುಂದೆ ಹೋಗತ್ತೋ, ಅಂದ್ರೆ ಈ ಮೋಹ ಅಂತಕ್ಕಂಥದ್ದೇ ಕಲ್ಮಶ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಅವಾಗೇನಾಗತ್ತೆ, ಮುಂದೆ ಕೇಳಬೇಕಾದ್ದು ಅಥವಾ ಹಿಂದೆ ಕೇಳಿದ ವಿಷಯದಲ್ಲಿ ನಿನಗೆ ನಿರ್ವೇದ ಅಂದ್ರೆ ಅಲ್ಲಿ ನಿನಗೇನಾಗತ್ತೆ, ಮೋಹ ಅಂತಕ್ಕಂಥದ್ದು ಉಂಟಾಗೋದಿಲ್ಲ. ಯಾತಕ್ಕೆ ಉಂಟಾಗಲ್ಲ ಅಂತಂದ್ರೆ ಮೋಹ ಅಂತಕ್ಕಂಥದ್ದು ಇರೋದಿಲ್ವಲ್ಲ. ಮೋಹ ಅಂತಕ್ಕಂಥದ್ದು ಹೋಯ್ತು ಅಂತಂದ್ರೆ ಶೋಕನೂ ಹೋಗತ್ತೆ. ಅವಾಗೇನಾಗತ್ತೆ, ವೈರಾಗ್ಯ ಉಂಟಾಗತ್ತೆ. ವೈರಾಗ್ಯ ಉಂಟಾಯ್ತು ಅಂತಂದ್ರೆ ಮೋಕ್ಷ ಅಂತಕ್ಕಂಥದ್ದು ಉಂಟಾಗತ್ತೆ. ಕಲಿಲ ಅಂತಂದ್ರೆ ಕಲ್ಮಶವಾದಂತಹ ಮನಸ್ಸು ಯಾವಾಗ ನಮಗೆ ಇರುತ್ತೋ ಅವಾಗ ಸ್ಥಿತವಾದಂಥ ಅಥವಾ ಸ್ಥಿರವಾದಂತಹ ಬುದ್ಧಿ ಇರೋದಿಲ್ಲ. ಹಾಗಾಗಿ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಮಗೆ ಯಾವುದೇ ಒಂದು ಮೋಹ ಅಂತಕ್ಕಂಥದ್ದು ಇಲ್ಲದೇನೆ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ವಿವೇಚನೆಯನ್ನ ಭಗವಂತ ನಮಗೆ ಆಜ್ಞೆಯನ್ನ ಮಾಡ್ತಾ ಇದ್ದಾನೆ ಅಥವಾ ಉಪದೇಶವನ್ನ ಮಾಡ್ತಾ ಇದ್ದಾನೆ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿಸ್ತದಾ ಯೋಗಮವಾಪ್ಸ್ಯಸಿ. ಶ್ರುತಿ ವೇದಗಳು ಅಥವಾ ಜ್ಞಾನ, ಅದರಲ್ಲಿ ಉಂಟಾಗಿರ್ತಕ್ಕಂತಹ ಅಥವಾ ಅದರಲ್ಲಿ ಇರತಕ್ಕಂತಹ ಅನೇಕ ಸಾಧ್ಯ ಸಾಧನ ಸಂಬಂಧಗಳೇನಿದೆಯಲ್ಲ, ಅದನ್ನ ಕೇಳಿದಾಗ ನಮಗೆ ಏನಾಗತ್ತೆ, ಜ್ಞಾನ ಅಂತಕ್ಕಂಥದ್ದು ಉಂಟಾಗತ್ತೆ, ಉಂಟಾಗಬೇಕು. ಉಂಟಾದರೆ ಯೋಗಂ ಅವಾಪ್ಸ್ಯಸಿ, ಬುದ್ಧಿಸ್ತದಾ ಯೋಗಂ ಅವಾಪ್ಸ್ಯಸಿ. ನಮಗೇನಾದರೂ ಅಲ್ಲಿ ಬುದ್ಧಿ ಅಂತಕ್ಕಂಥದ್ದು ಉಂಟಾದರೆ, ಶ್ರುತಿ ವೇದ್ಯವಾಗಿರ್ತಕ್ಕಂಥದ್ದು ಅಂದರೆ ಶ್ರುತಿಯಲ್ಲಿ ಹೇಳಿರ್ತಕ್ಕಂತಹ ಒಂದು ಜ್ಞಾನದಿಂದ ನಮಗೆ ಬುದ್ಧಿ ಉಂಟಾಯಿತು ಅಂತಂದ್ರೆ ಅವಾಗ ಯೋಗವನ್ನ ಹೊಂದುತ್ತೀಯ, ಯೋಗವನ್ನ ಪಡಿತೀಯ ಅಂಥೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಆವಾಗ ಇವನಿಗೆ ಡೌಟು ಶುರು ಆಯಿತು, ಸಂದೇಹ. ಮನುಷ್ಯರಾದವ್ರಿಗೆ ನಮಗೆಲ್ಲರಿಗೂ ಯಾವಾಗಲೂ ಎಲ್ಲರಿಗೂ ಸಂದೇಹ ಉಂಟಾಗ್ತಾ ಇರುತ್ತೆ ಅಲ್ವಾ. ಆದರೆ ಶ್ರೀಕೃಷ್ಣನ ಜೊತೆಯಲ್ಲೇ ಇದ್ದಂತಹ ಅರ್ಜುನಂಗೂ ಕೂಡ ಸಂದೇಹ ಉಂಟಾಯಿತು. ಅಂದ್ರೆ ಇದನ್ನ ಅವನು ಕೇವಲ ನಿಮಿತ್ತವಾಗಿದ್ದುಕೊಂಡು ನಮ್ಮ ಬುದ್ಧಿ ಯಾವ ಥರ ಓಡತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ವ್ಯಾಸ ಮಹರ್ಷಿಗಳು. ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಅರ್ಜುನ ಶ್ರೀಕೃಷ್ಣನ ಕೇಳ್ತಾ ಇದ್ದಾನೆ, ಎಲೈ ಕೇಶವನೇ, ಸಮಾಧಿಯಲ್ಲಿರ್ತಕ್ಕಂತಹವನ ಸ್ಥಿತಪ್ರಜ್ಞನ ಭಾಷೆ ಯಾವುದು? ಸ್ಥಿತಧೀ ಅಂದರೆ ಧೀ ಅಂದರೆ ಬುದ್ಧಿ, ಸ್ಥಿರವಾದಂತಹ ಬುದ್ಧಿ ಇರ್ತಕ್ಕಂಥವನು ಯಾವ ರೀತಿ ಹೇಳ್ತಾನೆ, ಅವನು ಯಾವ ರೀತಿ ನಡ್ಕೊಳ್ತಾನೆ ಅಂತ ಹೇಳಿ ಶ್ರೀಕೃಷ್ಣನ ಅರ್ಜುನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮಾನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಏನು ಹೇಳ್ತಾ ಇದ್ದಾನೆ ಪರಮಾತ್ಮ ಶ್ರೀಕೃಷ್ಣ? ಹೇಳ್ತಾ ಇದ್ದಾನೆ, ಪ್ರಜಾಹಾತಿ ಯದಾ ಕಾಮನ್, ಯಾರು ಕಾಮನೆಗಳನ್ನ ತ್ಯಜಿಸಿರ್ತಾನೋ, ಸರ್ವಾನ್ ಪಾರ್ಥ ಮನೋಗತಾನ್ ಅಂದರೆ ಹೇ ಪಾರ್ಥ, ಮನೋಗತವಾಗಿರ್ತಕ್ಕಂತಹ ಎಲ್ಲ ಕಾಮನೆಗಳನ್ನು ತ್ಯಜಿಸಿರ್ತಾನೋ, ಬಿಟ್ಟಿರ್ತಾನೋ ಅಂಥವನು ಏನು ಮಾಡ್ತಾನೆ? ಆತ್ಮಾನ್ಯೇವ ಆತ್ಮನಾ ತುಷ್ಟಃ, ಆತ್ಮನೀ ಏವ ಆತ್ಮನಾ ತುಷ್ಟಃ, ಅವನು ಆತ್ಮದ ವಿಚಾರದಲ್ಲೇನೆ ತುಷ್ಟನಾಗಿರ್ತಾನೆ, ಅಂದರೆ ಸಂತುಷ್ಟನಾಗಿರ್ತಾನೆ. ನನಗೆ ಇನ್ನೇನು ಬೇಡಪ್ಪ, ನಾನು ಸುಖವಾಗಿದ್ದೀನಿ ಅಂತಕ್ಕಂತಹ ಒಂದು ಮನಸ್ಥಿತಿ ಯಾರಿಗುಂಟಾಗತ್ತೋ ಅಂಥವನ್ನ ಸ್ಥಿತಪ್ರಜ್ಞಸ್ತದ ಉಚ್ಯತೆ.
ಅವನಿಗೆ ಸ್ಥಿತಪ್ರಜ್ಞ ಅಂತ ಹೇಳಿ ಹೇಳ್ತಾರೆ. ಯಾರಿಗೆ? ಯಾರು ಎಲ್ಲ ರೀತಿಯ ಮನಸ್ಸಿನ ಕಾಮನೆಗಳನ್ನು ಬಿಟ್ಟಿರ್ತಾನೋ ಅಂಥವನಿಗೆ ಸ್ಥಿತಪ್ರಜ್ಞ. ತಥೋ ಉಚ್ಯತೆ, ಅಂಥವನಿಗೆ ಸ್ಥಿತಪ್ರಜ್ಞ ಅಂಥೇಳಿ ಹೇಳ್ತಾರೆ ಅಂಥೇಳಿ ಶ್ರೀಕೃಷ್ಣನ ಉತ್ತರ. ದುಃಖೇಶು ಅನುದ್ವಿಗ್ನ ಮನಾಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯ ಕ್ರೋಧ ಸ್ಥಿತ ಧೀರ್ ಮುನಿರುಚ್ಯತೆ. ಏನ್ ಹೇಳ್ತಾ ಇದ್ದಾನೆ? ದುಃಖೇಶು ಅನುದ್ವಿಗ್ನ ಮನಾಃ, ದುಃಖದಿಂದ ಆಗದೇ ಇರತಕ್ಕಂತಹ ಮನಸ್ಥಿತಿ. ಅಂದ್ರೆ ನಮ್ಗೇನಾದ್ರೂ ಒಂದು ದುಃಖ ಉಂಟಾಯ್ತು ಅಂತ ಏನಾಗತ್ತೆ? ಟೆನ್ಷನ್ ಆಗ್ಬಿಡ್ತೀವಿ ಅಲ್ವಾ? ಮನೆಯಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಏನಾದ್ರು ಹುಷಾರಿಲ್ಲ ಅಂದಾಗ ಇನ್ನೂ ಹೆಚ್ಚು ಟೆನ್ಷನ್ ಆಗುತ್ತೆ. ಅಥವಾ ತಂದೆ ತಾಯಿ ಹುಷಾರಿಲ್ಲ ಅಂತಂದ್ರೆ ಯಾರ ಮೇಲೆ ನಮಗೆ ಪ್ರೀತಿ ಇರುತ್ತೋ ಅವ್ರಿಗೆ ಒಂದು ಆರೋಗ್ಯದಲ್ಲಿ ಏರ್ಪೇರಾಯ್ತು ಅಂತಂದ್ರೆ ಏನಾಗುತ್ತೆ? ಉದ್ವಿಗ್ನ, ಟೆನ್ಷನ್ ಉಂಟಾಗ್ಬಿಡುತ್ತೆ. ಅಥವಾ ಏನೋ ಒಂದು ಬಿದ್ದೋಯ್ತು, ಹೊಡೆದೋಯ್ತು, ಅದಕ್ಕೆ ಟೆನ್ಷನ್. ಪ್ರತಿ ಒಂದಕ್ಕೂ ಟೆನ್ಷನ್. ಉದ್ವಿಗ್ನತೆ ಅಂದ್ರೆ ಅದೇನೆ. ಉದ್ವಿಗ್ನ ಅನ್ನೋ ಪದ ಜಾಸ್ತಿ ಬಳಕೆ ಮಾಡಲ್ಲ ನಾವು, ಎಲ್ಲದಕ್ಕೂ ಟೆನ್ಷನ್ ಅಂತ ಹೇಳ್ತೀವಿ ಅಂದ್ರೆ ಇಂಗ್ಲಿಷ್ ಪದನೇ ಹೇಳ್ತಾನೆ. ಆ ಉದ್ವಿಗ್ನತೆ ಉಂಟಾಯ್ತು ಅಂತ ಏನಾಗತ್ತೆ? ನಮಗೆ ಬೇರೆ ಕಾರ್ಯಗಳಲ್ಲಿ ಮನಸ್ಸು ಲಗ್ನವಾಗಲ್ಲ. ಅಂದ್ರೆ ಏನೋ, ಮನಸ್ಸು ಅಲ್ಲಿ ನಮಗೆ ಕೇಂದ್ರೀಕೃತವಾಗಲ್ಲ, ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಸುಖೇಶು ವಿಗತ ಸ್ಪೃಹ, ಅಂದ್ರೆ ನಮ್ಗೇನಾದ್ರು ಒಂದು ಸುಖ ಉಂಟಾಯ್ತು, ಯಾರೋ ಒಬ್ರನ್ನ ಭೇಟಿ ಆದ್ವಿ, ಅಥವಾ ಏನೋ ಒಂದು ವಸ್ತು ಸಿಕ್ಬಿಡ್ತು ಅಂತಂದ್ರೆ ಅತಿಯಾದಂತಹ ಸಂತೋಷ ಉಂಟಾಗತ್ತೆ. ಇದೆಲ್ಲ ಜೀವನದಲ್ಲಿ ಆಗಿರ್ತಕ್ಕಂತಹ ಅನುಭವ ಎಲ್ಲರಿಗೂ. ನಮ್ಗೇನೋ ಸಿಕ್ಬಿಡ್ತು, ಅಥವಾ ಯಾರೋ ಅಪರೂಪಕ್ಕೆ ಭೇಟಿ ಆಗ್ಬಿಟ್ವಿ ನಮ್ಗೆ ಇಷ್ಟ ಇದ್ದವರು ಅಂತಂದ್ರೆ ಅತಿಯಾದ ಸಂತೋಷ ಆಗತ್ತೆ. ಮುಂದೆ ವೀತರಾಗ ಭಯಕ್ರೋಧ. ವೀತರಾಗ ಭಯಕ್ರೋಧ ಅಂದ್ರೆ ಯಾರು ರಾಗ ಅಂತಂದ್ರೆ ಬಯಕೆಗಳನ್ನ ಬಿಟ್ಟಿರ್ತಾನೋ, ಭಯವನ್ನ ಬಿಟ್ಟಿರ್ತಾನೋ, ಕೋಪವನ್ನು ಬಿಟ್ಟಿರ್ತಾನೋ ಅಂಥವನಿಗೆ ಏನು ಹೇಳ್ತಾರೆ? ಸ್ಥಿತ ಧೀ ಮುನಿರುಚ್ಯತೆ. ಧೀ ಅಂದ್ರೆ ಬುದ್ಧಿ, ಸ್ಥಿರವಾದಂತಹ ಬುದ್ಧಿಯುಳ್ಳವನು, ಅಥವಾ ಅವನಿಗೆ ಮುನಿ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ ಶ್ರೀಕೃಷ್ಣ ಉತ್ತರವನ್ನ ಕೊಡ್ತಾ ಇದ್ದಾನೆ. ಸರ್ವತ್ರ ನಭಿಸ್ನೇಹ ತತ್ಪ್ರಾಪ್ಯ ಶುಭಾಶುಭಂ ನಾಭಿನಂದಂತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಸರ್ವತ್ರ ಅನಭಿಸ್ನೇಹ, ಎಲ್ಲರ ಜೊತೆಯೂ ಕೂಡ ಅತಿಯಾದಂತಹ ಸ್ನೇಹ. ಅತಿ ಅನ್ನೋ ಪದ ಉಪಯೋಗಿಸದೇ ಇದ್ರು ಕೂಡ ನಾವೇನಲ್ಲಿ ಸ್ನೇಹ ಅಂತಂದ್ರೆ ಆ ಒಂದು ತರ್ಕಶಾಸ್ತ್ರದಲ್ಲಿ ಹೇಳುತ್ತೆ, ಯಾವುದು ಒಂದಕ್ಕೆ ಒಂದು ಸೇರಿಸುತ್ತೋ ಅದಕ್ಕೆ ಸ್ನೇಹ ಅಂತಕ್ಕಂಥ ಒಂದು ಪದವನ್ನು ಉಪಯೋಗಿಸಿದಾರಲ್ಲಿ. ಸ್ನೇಹ ಅಂದ್ರೇನೋ, ಇಲ್ಲಿ ಕೂಡ ಯಾರು ನಮಗೆ ಇಷ್ಟ ಆಗ್ತಾರೋ ಅವ್ರ ಜೊತೆ ಸೇರ್ಕೊಳ್ತೀವಲ್ವ, ನಾವು ಅವ್ರ ಜೊತೆ ಒಡಗೂಡ್ತೀವಲ್ವ, ಅದಕ್ಕೆ. ಅನಭಿಸ್ನೇಹ ಅಂದ್ರೆ ಅತಿಯಾದಂತಹ ಅನ್ನೋ ಪದನೇ ನಾವಿಲ್ಲೂ ಇಟ್ಕೊಳ್ಬೇಕು, ಆಸಕ್ತಿಯನ್ನ ಇಟ್ಕೊಳ್ಬಾರ್ದು. ತತ್ತತ್ ಪ್ರಾಪ್ಯ ಶುಭಾಶುಭಂ, ನಮಗೇನಾಗತ್ತೆ? ಯಾರ ಜೊತೆನ ಒಂದು ಸ್ನೇಹವನ್ನ ಇಟ್ಕೊಂಡಾಗ ಏನಾಗುತ್ತೆ? ಒಂದು ಅದರಿಂದ ಶುಭನೂ ಉಂಟಾಗತ್ತೆ, ಅಶುಭನೂ ಉಂಟಾಗತ್ತೆ ಅಲ್ವಾ? ಇದೆಲ್ಲ ಜೀವನದಲ್ಲಿ ಅನುಭವ ಇರತಕ್ಕಂಥದ್ದು ಎಲ್ಲಾರ್ಗು. ನ ಅಭಿನಂದಂತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂದ್ರು. ನ ಅಭಿನಂದಂತಿ ಅಂದ್ರೆ ಯಾರಿಂದನೋ ಏನೋ ನಮಗೆ ಲಾಭ ಉಂಟಾಯಿತು ಅಂತಂದಾಗ ಅವ್ರಿಗೆ ತುಂಬ ಅತಿಯಾದಂತಹ ಒಂದು ಸಂತೋಷ. ಅಭಿನಂದನೆ ಅಂತಂದ್ರೆ ಇಲ್ಲಿ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ಬಿಡೋದಲ್ಲ, ಅವ್ರನ್ನ ತುಂಬಾ ಹೊಗಳೋದು, ತುಂಬಾ ಮೇಲೆ ಕೂರಿಸ್ಬಿಡೋದು ಮಾಡೋದು. ಅವರಿಂದ ಯಾರು ಸ್ವಲ್ಪ ಕೆಟ್ಟದಾಯ್ತು ಅಂತಂದ್ರೆ ಅವ್ರನ್ನ ದ್ವೇಷ ಮಾಡಕ್ ಶುರು ಮಾಡ್ಬಿಡ್ತೀವಿ ಅಲ್ವಾ? ನಾವು ಈ ರೀತಿನಲ್ಲಿ ಅಭಿನಂದನೆ ಅಂತಕ್ಕಂಥದ್ದನ್ನ ಈ ರೀತಿ ಚಿಂತನೆ ಮಾಡೋದಾಗ ಸರಿಯಾಗಿ ನಮ್ಗೆ ಲೌಕಿಕ ಜ್ಞಾನ ಉಂಟಾಗತ್ತೆ. ಯಾರೇ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಿದ್ದಾರೆ ಅಥವಾ ಒಂದೇನೋ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳೋದು ಮನಸ್ಸಿನಲ್ಲಿ ಬೈಕೊಂಡು ಮೇಲ್ಗಡೆ ಕಂಗ್ರ್ಯಾಚುಲೇಷನ್ ಹೇಳೋದಲ್ಲ. ಮನಸಾರೆ ಪರವಾಗಿಲ್ಲಪ್ಪ, ನೀನು ಸಾಧನೆ ಮಾಡಿದ್ಯಾ, ಕಷ್ಟಪಟ್ಟಿಯಾ ಅಂತ ಹೇಳಬೇಕು. ಅದು ಒಂದು ಮಾನವೀಯ ಲಕ್ಷಣ ಅಲ್ವಾ?
ಅವರಿಂದ ಯಾರು ತೊಂದರೆ ಆದರೆ ಸ್ವಲ್ಪ ನಾವು ಯಾವತ್ತೂ ಕೂಡ ಒಳ್ಳೇದಾದಾಗ ಅದಕ್ಕೆ ಹಿಂದೆ ಮುಂದೆ ನೋಡಿದ್ರೆ ಅಭಿನಂದನೆ ಮಾಡಬೇಕು. ಒಳ್ಳೇದು ಅಂತ ಅನ್ನಿಸಿದಾಗ, ಕೆಟ್ಟದ್ದು ಅನ್ನಿಸಿದಾಗ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಹೇಳಬೇಕು. ಯಾಕೆ ನೀನು ಸರಿ ಇದೆಯಾ, ಒಳ್ಳೆಯವ್ ನೀನು ಅಂತಂದ್ರೆ ಎಲ್ಲರಿಗೂ ಸಂತೋಷ ಆಗುತ್ತೆ. ನೀ ಮಾಡಿ ಸರಿ ಇಲ್ಲ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಸರಿ ಇಲ್ಲ, ಅವನಿಗೆ ತೊಂದರೆ ಆಗತ್ತೆ ಅಂತ ಇದ್ದು ಕೂಡ ನಾವು ಹೇಳಿದ್ರು ಕೂಡ ಅವನು ನಮ್ಮನ್ನು ದ್ವೇಷ ಮಾಡ್ತಾನೆ ಅಲ್ವಾ. ಇದೆಲ್ಲರಿಗೂ ಅನುಭವದಲ್ಲಿರೋ ಮಾತು ಇದು. ಹಾಗಾಗಿ ಏನು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ, ನೀನು ಹೆಚ್ಚು ಅಭಿನಂದನೆನೂ ಮಾಡಬೇಡ, ದ್ವೇಷನೂ ಮಾಡಬೇಡ. ಅಂಥವನ್ನೇನು ಹೇಳ್ತಾನೆ, ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಆತನ ಪ್ರಜ್ಞೆ ಏನಾಗತ್ತೆ, ಅವನಿಗೆ ಪ್ರತಿಷ್ಠಿತವಾಗಿರುತ್ತೆ, ಅಂದರೆ ಒಂದು ಕಡೆ ನೆಲೆಯಾಗಿ ನಿಂತಿರುತ್ತೆ. ಹಾಗಾಗಿ ನಾವು ಶಾಸ್ತ್ರಕಾರರು ಏನು ಹೇಳ್ತಾರೆ ಅಂತಂದರೆ, ಕೋಪದಲ್ಲಿ ನಿರ್ಧಾರ ತಗೊಳ್ಬಾರ್ದು, ಸಂತೋಷದಲ್ಲಿ ಮಾತು ಕೊಡಬಾರ್ದು. ಕೋಪದಲ್ಲಿ ಹೋಗಿದ ಮೂಗು ಮತ್ತೆ ವಾಪಸ್ಸು ಬರೋದಿಲ್ಲ. ಹಾಗಾಗಿ ಕೋಪ ಬಂದಾಗ ಏನೋ ಒಂದು ದುಡುಕಿ ನಿರ್ಧಾರವನ್ನು ತಗೊಳ್ಬಾರ್ದು, ಸಂತೋಷದಲ್ಲಿ ಮಾತು ಕೊಡಬಾರ್ದು. ರಾಮಾಯಣದಲ್ಲಿ ಕತೆ ಗೊತ್ತಿದೆ ಎಲ್ಲರಿಗೂ, ಪ್ರಸಿದ್ಧವಾಗಿರೋದು. ದಶರಥ ಕೈಗೆ 2 ವರವನ್ನು ಕೊಡ್ತೀನಿ ಅಂತ ಹೇಳಿದ್ದ, ಅವಳು ಸಮಯ ಬಂದಾಗ ಉಪಯೋಗಿಸ್ಕೊಳ್ತೀವಿ ಅಂತಂದ್ಲು. ಆದರೆ ಅದು ದೈವ ಸಂಕಲ್ಪ, ಒಳ್ಳೇದಕ್ಕೋಸ್ಕರ ಆ ರೀತಿ ಮಾಡಿದ್ರು ಅಂತಕ್ಕಂಥದ್ದು ನಮಗೆ ಅದರಲ್ಲಿ ನೀತಿ ಪಾಠವನ್ನು ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಆದರೆ ನಾವು ಲೌಕಿಕದಲ್ಲಿ ನಾವು ಅವನ ಮಾತನ್ನ ಉಳಿಸ್ಕೊಂಡ ವಚನ ಭ್ರಷ್ಟನಾಗಲಿಲ್ಲ. ಇವತ್ತಿನ ದಿವಸ 99% ವಚನ ಭ್ರಷ್ಟರು ಅಲ್ವಾ. ಎಲ್ಲೋ 1% 2% ವಚನವನ್ನು ಉಳಿಸ್ಕೊಳ್ಳೋಕೆ ಕಷ್ಟಪಡ್ಬೋದೇನೋ, ಅದು ಬೇರೆ. ಆದರೆ ನಾವು ಡೆಮಾಕ್ರಸಿನಲ್ಲಿ ಮೆಜಾರಿಟಿಗೆ ಗೌರವ ಕೊಡೋದ್ರಿಂದ ಸಂತೋಷದಲ್ಲಿ ಮಾತು ಕೊಡಬಾರ್ದು, ಕೋಪದಲ್ಲಿ ನಿರ್ಧಾರವನ್ನು ತಗೊಳ್ಬಾರ್ದು. ಹಾಗಾಗಿ ಇದನ್ನ ಹೇಳ್ತಾನೆ, ಯದಾ ಸಂಹರತೆ ಚ ಅಯಂ ಕೂರ್ಮೋ ಅಂಗಾನಿ ಇವ ಸರ್ವಶಃ ಇಂದ್ರಿಯಾಣಿಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇಲ್ಲಿ ಯದಾ ಸಂಹರತೆ ಚ ಅಯಂ ಕೂರ್ಮೋ ಅಂಗಾನೀವ ಸರ್ವಶಃ. ಆಮೆಯನ್ನೆಲ್ಲರೂ ನೋಡಿದ್ದೀರಿ. ಅದು ಆಮೆ ನೀರಲ್ಲಿ ಹೋಗ್ಬೇಕಾದ್ರೆ ತನ್ನ 4 ಕಾಲುಗಳನ್ನು ಮೂತಿನ ಈಚೆ ಹಾಕೊಂಡು ಈಚಡಿತಾ ಇರುತ್ತೆ. ಆದರೆ ಆ ಆಮೆಯ ಮೇಲಿರ್ತಕ್ಕಂತಹ ಚಿಪ್ಪು ಮೇಲೆ ಇಡೀ ಆನೆ 4 ಕಾಲು ಊರು ನಿಂತ್ಕೊಂಡ್ರು ಆ ಚಿಪ್ಪೊಡಿಯಲ್ಲ, ಅಷ್ಟು ಗಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಮ್ಗೆ ಯಾಕೆ ಹೇಳ್ತೀಯಾನೆ ಶ್ರೀಕೃಷ್ಣ ಅಂತಂದಾಗ, ನಮಗೇನಾದ್ರು ತೊಂದರೆ ಆಯಿತು ಅಂತಂದಾಗ ಅಥವಾ ಕೋಪ ಬಂದು ಅಂದಾಗ ನಮ್ಮ ಕರ್ಮೇಂದ್ರಿಯಗಳು ಕೆಲಸವನ್ನು ಮಾಡ್ತವೆ ಅಲ್ವಾ. ಹೇಗೆ, ಇಲ್ಲ ಒಂದು ಬೈತೀವಿ, ಇಲ್ಲ ಹೊಡೆಯೋಕ್ಕೆ ಹೋಗ್ತೀವಿ, ಇಲ್ಲ ಒದೆಯೋಕ್ಕೆ ಹೋಗ್ತೀವಿ, ಇಲ್ಲ ಕಂಡುಬಿಡ್ತೀವಿ ಜೋರಾಗಿ. ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ದೊಡ್ಡದಾದಂತಹ ತೊಂದರೆಗಳು ಉಂಟಾಗೋ ಸಂಭವಗಳು ಹೆಚ್ಚು. ಹಾಗಾಗಿ ನಾವು ಸ್ವಲ್ಪ ಹುಷಾರಾಗಿ ಇರಬೇಕು. ಈಗಿನ ಕಾಲದಲ್ಲಂತೂ ನೋಡ್ತಾ ಇದ್ದೀರಾ, ಪೇಪರು ಟಿವಿನಲ್ಲಿ ಬರ್ತಾರೆ, ಸಣ್ಣ ಸಣ್ಣ ವಿಚಾರಕ್ಕೆ ಕೊಲೆಗಳೇ ಆಗ್ತಾ ಇದೆ. ಹಾಗಾಗಿ ಶ್ರೀಕೃಷ್ಣ ಆ ಕಾಲದಲ್ಲೇ ಹೇಳ್ದ, ಯಥಾಂಗಾನೀವ ಸರ್ವಶಃ ಅಂತ. ಎಲ್ಲ ಅಂಗಗಳನ್ನ ಹೇಗೆ ಒಳಗೆ ಕೇಳ್ಕೊಂಡ್ಬಿಡುತ್ತೋ ಆಮೇಲೆ ಅದು ಬದುಕೋಕ್ಕೋಸ್ಕರ. ಹಾಗೆ ನಾವು ಅಪಾಯದಿಂದ ಪಾರಾಗಬೇಕು ಅಂತಂದ್ರೆ ನಾವು ಆಮೆ ರೀತಿ ಇರಬೇಕಾಗತ್ತೆ. ಇಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಹಾಗೆ ಯಾರು ಪ್ರಜ್ಞನಾಗಿರ್ತಾನೋ ಅಂಥವನು ಏನು ಮಾಡ್ತಾನೆ, ಈ ರೀತಿಯನ್ನಾಗಿ ಮಾಡ್ಕೋಬೇಕು ಅಂಥೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ಪರೋ ಅವ್ಯಕ್ತ ದಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು. ಈ ಭಗವದ್ಗೀತೆಯನ್ನ ಯಾದಕ್ಕೋಸ್ಕರ ನಾವು ಅರ್ಥಚಿಂತನೆಯನ್ನ ಮಾಡಬೇಕು, ಯಾದಕ್ಕೋಸ್ಕರ ಈ ಶ್ಲೋಕಗಳನ್ನು ಹೇಳ್ಕೊಳ್ತಾ ಇರಬೇಕು, ಯಾತಕ್ಕೋಸ್ಕರ ನಾವು ಸತ್ಕರ್ಮಗಳನ್ನು ಮಾಡ್ತಾ ಇರಬೇಕು ಅಂತಂದರೆ ಒಂದು ಸಣ್ಣ ಕಥೆಯ ಮೂಲಕ ಹೇಳಿದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ಹೆಚ್ಚು ಪರಿಣಾಮ ಬೀರುತ್ತೆ ಅಂತ ಹೇಳಿ ಅನಿಸಿಕೆಯಿಂದ ಹೇಳ್ತಾ ಇದ್ದೀನಿ.
ಒಂದು ಮನೆಯಲ್ಲಿ ಒಬ್ಬರು ವೃದ್ಧರು ದಿಶಾ ಭಗವದ್ಗೀತೆಯನ್ನ ಪಾರಾಯಣವನ್ನ ಮಾಡ್ತಾ ಇದ್ರಂತೆ. ಪಾರಾಯಣ ಮಾಡ್ತಾ ಇದ್ದಾಗ ಮೊಮ್ಮಗ ನೋಡ್ತಾ ಇದ್ದ. ಒಂದು ದಿವಸ ಅವನಿಗೆ ಸಂದೇಹ ಬಂತು. ಅವನು ಹೋಗಿ ಕೇಳ್ದ, ಯಾತಕ್ಕೋಸ್ಕರ ನೀನ್ ದಿಶಾ ಇದನ್ನ ಹೇಳ್ಕೊಳ್ತಾ ಇದೆಯಲ್ಲ ಅಂತ ಪ್ರಶ್ನೆ ಮಾಡ್ದ. ಅವ್ರು ಬಹಳ ಬುದ್ಧಿವಂತರಿದ್ರು, ವೃದ್ಧರು, ಬರೀ ವಯೋವೃದ್ಧರಲ್ಲ, ಜ್ಞಾನವೃದ್ಧರಾಗಿದ್ರು ಅವರು. ಅದಕ್ಕೆ ಹಿಂದಿನ ಕಾಲದಲ್ಲಿ ಇದ್ದಿಲೋ, ಇವತ್ತೆಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಮಕ್ಕಳಿಗೆ, ಚಾರ್ಕೋಲ್ ಒಂದು ಬಟ್ಟೆನಲ್ಲಿ ಹಾಕ್ಬಿಟ್ಟು ನೇತಾಕಿದ್ರಂತೆ ಅವ್ನ ಮಳೆಗೆ. ಮಗು ಅವ್ನ ಕೆಲಸ ಮಾಡೋ, ಅಲ್ಲಿ ಇದ್ಲಿನ ಬಟ್ಟೆ ಇದೆಯಲ್ಲ, ಪಂಚೆ, ಅಲ್ಲಿರೋ ಇದ್ಲೆಲ್ಲ ಅಲ್ಲಿ ಕೆಳಗಡೆ ಹಾಕ್ಬಿಟ್ಟು ಆ ಬಟ್ಟೆನಲ್ಲಿ ಹೋಗಿ ನೀರು ತಗೊಂಬ ಅಂತ ಹೇಳಿದ್ರಂತೆ. ಅವನು ಸ್ವಲ್ಪ ತಾಳ್ಮೆ ಇರುವಂತಹ ಒಳ್ಳೆ ಮಗು, ಅದು ಜಾಸ್ತಿ ಏನು ಪ್ರಶ್ನೆ ಮಾಡಲಿಲ್ಲ, ತಲೆಹರಟೆ ಪ್ರಶ್ನೆ ಮಾಡಲಿಲ್ಲ. ಸರಿ ಹೋದ್ನಂತೆ, ನೀರಲ್ಲಿ ಅದ್ದದ ಬಂದ ಮನೆಗೆ. ಪಕ್ಕದಲ್ಲಿ ಬಾವಿನೋ ಕೆರೆನೋ ಏನಾಯ್ತು, ಬಂದ. ನೀರು ಬರತ್ತಾ ಬಟ್ಟೆನಲ್ಲಿ? ಚೆಲ್ಲೋಗತ್ತೆ, ಸೋರೋಗತ್ತೆ ಅಲ್ವಾ? ಅಯ್ಯೋ ಅದ್ರಲ್ಲಿ ತರಕ್ಕಾಗಲ್ಲ, ನೀರೆಲ್ಲ ಚೆಲ್ಲೋಯ್ತು, ನೀರೆಲ್ಲಿ ಬರುತ್ತೆ ಇದರಲ್ಲಿ ಅಂತ ಅವನಿಗೆ ಹೇಳ್ದ. ಇಲ್ಲ ಮಗು, ಪ್ರಯತ್ನ ಪಡೋ, ಇನ್ನೂ ಅನೇಕ ಸರಿ ಅಂತ ಹೇಳಿದ್ರು. ಸರಿ, ಅವನು ಅನೇಕ ಸರಿ ಬಂದ. ಆಮೇಲೆ ಅವ್ರು ಹೇಳಿದ್ರಂತೆ, ನೋಡಪ್ಪ, ನೀನು ಆ ಇದ್ಲನ್ನ ಬಟ್ಟೆನ ಮೊದಲನೇ ಸತಿ ಎದ್ದಾಗ ಅದರಲ್ಲಿರ್ತಕ್ಕಂತಹ ಕೊಳೆ ಸ್ವಲ್ಪ ಮಟ್ಟಿಗೆ ಹೋಯ್ತು. ಅನೇಕ ಸಾರಿ ಆ ನೀರಲ್ಲಿ ಅದ್ದಿ ತೆಗೆದಾಗ ಏನಾಯ್ತು, ಅದರಲ್ಲಿರೋ ಎಷ್ಟೋ ಕೊಳೆ ನಾಶ ಆಗಿ ಶುದ್ಧಿ ಆಯಿತು. ಅದೇ ರೀತಿಯಾಗಿ ನಾವು ಈ ರೀತಿಯಾದಂತಹ ಒಂದು ಶ್ರೇಷ್ಠವಾದ ಗ್ರಂಥಗಳನ್ನು ಪಠಣೆ ಮಾಡೋದ್ರಿಂದ ನಮ್ಮ ಬುದ್ಧಿಯಲ್ಲಿರ್ತಕ್ಕಂತಹ ಕಶ್ಮಲ ನಾಶ ಆಗಿ ಸದ್ಬುದ್ಧಿ ಉಂಟಾಗತ್ತೆ, ಅಥವಾ ಶಾಸ್ತ್ರದ ಪ್ರಕಾರ ಚಿತ್ತಶುದ್ಧಿ ಅನ್ನತಕ್ಕಂಥದ್ದು ಉಂಟಾಗತ್ತೆ ಅಂತ ಹೇಳೋದ್ರ ಮೂಲಕ ಈ ಚಿಂತನೆಯ ಭಾಗವನ್ನು ಮುಗಿಸ್ತಾ ಇದ್ದೀನಿ. ಭಗವದ್ಗೀತಾ ಶ್ರವಣ ಬಂಧುಗಳೇ, ಯಾವುದೇ ಒಂದು ಒಳ್ಳೆ ಕಾರ್ಯ ಆದಾಗ ಅದನ್ನು ಚಪ್ಪಾಳೆ ತಟ್ಟೋದ್ರ ಮೂಲಕ, ಒಂದು ನಾವು ಪ್ರೇರೇಪಣೆ ಮಾಡೋದ್ರ ಮೂಲಕ, ಅಥವಾ ನಿಮ್ಮ ಸಂತೋಷವನ್ನು ವ್ಯಕ್ತಪಡಿಸೋದ್ರ ಮೂಲಕ ನಿಮ್ಮ ಒಂದು ಘನತೆಯನ್ನ ಎತ್ತಿ ತೋರಿಸುತ್ತೆ. ಅದನ್ನು ನೀವು ಪ್ರೋತ್ಸಾಹ ಕೊಡಿ ಬಿಡಲಿ, ಸಾಧಕನಿಗೆ ಯಾವುದೇ ಲಾಭ ನಷ್ಟ ಇಲ್ಲ. ಅವನು ಸಾಧನೆ ಮಾಡಬೇಕು ಅಂತಿರೋನು ಸಾಧನೆ ಮಾಡೇ ಮಾಡ್ತಾನೆ. ಆದರೆ ನಿಮ್ಮ ಮಾನಸಿಕ ಸ್ಥಿತಿ ಉತ್ತಮ ಆಗಬೇಕು ಅಂದಾಗ ತಪ್ಪಾದ ಖಂಡನೆ ಮಾಡಬೇಕು, ಸರಿ ಇದ್ದಾಗ ಪ್ರಶಂಸೆ ಮಾಡಬೇಕು. ಅಪ್ರಿಸಿಯೇಷನ್ ಆ್ಯಂಡ್ ಕಂಡಮಿಂಗ್ ಬೋತ್ ಶುಡ್ ಬಿ ದೇರ್. ನಾವು ರಿಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇವತ್ತಿನ ದಿವಸ ಪರಿಸ್ಥಿತಿ ಆ ಥರ ಇದೆ. ಹಾಗಾಗಿ ಯಾವುದೇ ಲಿಂಗಭೇದ ಇಲ್ಲ, ಸುಖ ಅನ್ನೋದು ಬೇಕು ಅನ್ನೋದಕ್ಕೆ ವಯೋಭೇದ ಇಲ್ಲ. ಹಾಗಾಗಿ ಈ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ನಿಮಗೆ ಗೊತ್ತಿದ್ದವ್ರಿಗೂ ತಿಳಿಸಿ, ಮನೆಯಲ್ಲಿ ಮಕ್ಕಳು, ಗಂಡ ಅಥವಾ ಹೆಂಡತಿ ಎಲ್ಲರಿಗೂ ವಿಚಾರವನ್ನು ತಿಳಿಸಿ, ಅವರು ಕೂಡ ಇದರಲ್ಲಿ ಪ್ರವೃತ್ತರಾಗಿ ಅದಕ್ಕೆ, ಅಂದರೆ ಅವರು ಇನ್ವಾಲ್ವ್ ಆಗೋದಕ್ಕೆ ರೀತಿ ಮಾಡ್ತು ಅಂದಾಗ ಅವ್ರಿಗೂ ಏನೋ ಜ್ಞಾನ ಉಂಟಾದಾಗ ಅವರಲ್ಲೂ ಅನೇಕ ಬದಲಾವಣೆಗಳು ಉಂಟಾಗಲಿ ಅನ್ನೋದು ಒಂದು ಸಣ್ಣ ಪ್ರಯತ್ನ. ಗುರುಗಳು ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ, ನಾವೊಂದು ಸಣ್ಣ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಸುಖ ಅಂತಕ್ಕಂಥದ್ದು ಅಂದರೆ ಮಾನಸಿಕವಾಗಿರ್ತಕ್ಕಂಥ ಸುಖವನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಮನಸ್ಸೇ ಕಾರಣ. ಮನ ಏವ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಹೇಳ್ತಾರೆ. ಹಾಗಾಗಿ ನಾವು ಬಂಧನದಿಂದ ಬಿಡುಗಡೆ ಆಗೋಕ್ಕೆ, ಮೋಕ್ಷದ ಕಡೆ ಹೋಗೋಕ್ಕೆ, ಮಾನಸಿಕವಾದ ಸುಖವನ್ನು ನಾವು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೀವಿ. ಹರಿ ಓಂ, ಕೃಷ್ಣಾರ್ಪಣಮಸ್ತು.